ನಾನು ರಾತ್ರಿ ಕಿಲ್ಲೆ ಒಳಗೆ ನಮ್ಮ ಅಣ್ಣನ ಮಗ ಒಂದು ಫಂಕ್ಷನ್ ಇಟ್ಟಿದ್ದ. ನಾವು ಹಜ್ಗೆ ಹೊಂಟಿದ್ವಿ. ಅವ ನಮ್ಮ ಮಿಸ್ಸಸ್ಗೆ ಅವರು ಕರೆದಿದ್ರು, ಊಟಕ್ಕೆ ಕರೆದಿದ್ರು. ನಾನು ಅಲ್ಲಿ ಊಟಕ್ಕೆ ಹೋದೆ. ಅಲ್ಲಿ ಊಟಕ್ಕೆ ಹೋಗಿ ಬರೋ ಮಟ ಅಂತಂದ್ರೆ ಇಲ್ಲಿ 11 ಗಂಟೆ ಆಗಿತ್ತು ಮನೆಗೆ ಬರೋ ಮಟ. ಇನ್ನೂ ನಾನು ಕಾರ್ನಾಗಿದ್ದೆ. ಅವನು ಇಲ್ಲಿ ನಿಂತಿದ್ದ, ನಮ್ಮ ಹುಡುಗ ಜಮೀರ. ಮುಡುಗರಿಗೆ ಬಂದಾನಿವ ಅಂದ್ರೆ ಊರಾಗ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳಿ ಹೋಗಿದ್ದ. ಅವ ಇಲ್ಲಿ ಬಂದಾನ ಅಂಥೇಳಿ ನಾನು ಹೇಳಿದೆ. ಆವಾಗ ಅಲ್ಲಿ ಒಟ ಏನಾದ್ರು ಕಾರ್ಲಿಂದ ನಮ್ಮ ಮನೆಯವ್ರು ತೊಳಗಿಳಿದ್ರು. ನಮ್ಮ ಕಡೆ ಕೆಲಸ ಮಾಡೋ ಸಾದಿಗೆ ಸೈಕಲ್ ಮೋಟ್ರ್ ತೊಗೊಂಡು ಬಂದು ಹೊಳಸ್ಕೊಂಡ. ಇವ ಅದ್ರ ಮ್ಯಾಗ ಇವ ಕುದ್ರಾಕತ್ತಿದ್ದ. ನಾನು ಕೇಳಿದೆ, ಯಾಕಪ್ಪ ಮತ್ತೆ ರಾತ್ರಿ ಎಲ್ಲೇ ಹೊಂಟೀನಿ, ಈಗಾರ ಬಂದಿ ಅಂತ ಹೇಳಿದೆ. ಇಲ್ಲಪ್ಪ 2 ಮಿನಿಟ್ನಾಗ ಬರ್ತೀನಿ ಅಂಥೇಳಿ ಹೇಳ್ದೆ. ಅವ್ರು ತಯಾರು ಕೇಳಿದ್ರು, ಅಷ್ಟೇ ಹೇಳ್ದೆ. ಹೇಳಿ ನಾ ಹೋಗಿ ಬಟ್ಟೆ ತೆಗೆದು ಮಲ್ಗೋ ಟೈಮಲ್ಲ, 11-10 ಮಿನಿಟ್ ಆಗಿದ್ದು. ಒಂದು 10 ಮಿನಿಟ್ ಹೋಗಿ ಬಟ್ಟೆ ತೆಗೆದು ಮಗಳು ಬಂದಿದ್ಲು. ಏನು ಮಾಡೋಕೆ ಶಿಟ್ಲಿ ಹೋದ ಅಣ್ಣ, ಶಿಟ್ಲಿ ಹೋದ ಅಂಥೇಳಿ ನಮ್ಮ ಮಗಳು ಹೇಳಿದ್ರು. ಯಾಕಂತ ಹೇಳಿದ ಕೂಡಲೇ ನಾವು ಊಟಕ್ಕೆ ಕರೆದ್ರೆ ಶಿಟ್ಲಿ ಹೋಗಿಬಿಟ್ಟ ಅಂತ ಹೇಳಿದ ಕೂಡಲೇ ಅಥವಾ ಯಾವಾಗಿದ್ರು ಅವಂದ ಅಂಥೇಳಿ ಸುಮ್ಮನೆ ಆದಿ ನಾನು. ಆದ ನಂತರ ನಮ್ಮ ದೊಡ್ಡ ಮಗನಿಗೆ 5 ಮಿನಿಟ್ನಾಗ ಫೋನ್ ಬಂತು. 11:15 ಸುಮಾರು ಫೋನ್ ಬಂತು. ಅರ್ಜೆಂಟ್ ಬಂದು ನಂದು ಬೈಕ್ ತೊಗೊಂಡು ಅವ ಎಕ್ದಮ್ ಫಾಸ್ಟ್ ಹೋದ. ಯಾರು ಫೋನ್ ಮಾಡಿದ ಅಂತ ಸಾದಿಗೆ ಫೋನ್ ಮಾಡಿದ್ದಪ್ಪ, ಅಣ್ಣ ಹೋದ ಅಂತೇಳಿ ನಮ್ಮ ಮಗಳು ಹೇಳಿದ್ರು. ತಿಳಿ ನನಗೆ ಯಾಕೆ ಡೌಟ್ ಬಂತು. ನಾನು ಸಾದಿಗೆ ಫೋನ್ ಮಾಡಿದೆ. ಏನಾಯ್ತು ಸಾದಿಗ, ಎಲ್ಲಿದೆ ಅಂತ ಹೇಳಿದ್ರು. ನೈ ಚಾಚಾ ಜಲ್ದಿ ಆವೋ ಬಸ್ ಸ್ಟ್ಯಾಂಡ್ಗೆ ಸಾಮ್ನೆ ಅಂತ ಹೇಳ್ದೆ. ನಾ ಮತ್ತೆ ಕಾರದ ಹೊಳಸ್ಕೊಂಡು ಹೋಗೋ ಮಟ ಅಂತ ಹೇಳಿದ್ರೆ ಭಾಳ ಜನ ಕೂಡಿದ್ದು, ಹಲವಾರು ಹುಟ್ಟಿದ್ರು. ಒಳಗೆ ಹೋಗೋ ಮಟ ಅನ್ಸಿಟ್ಟು ನಮ್ಮ ಹುಡುಗ, ಅಪ್ಪ ನೀವು ನೋಡೋದು ಹಂಗಿಲ್ಲ, ಭಾಳ ಕೆಟ್ಟ ಇದೈತಿ, ನೀವು ಹೊರಗೆ ನಡ್ರಿ ಅಂತ ಹೇಳಿದ್ವಿ. ನಾನು ನೋಡಲೇ ಇಲ್ಲ, ಬಾಡಿ ನೋಡಲೇ ಇಲ್ಲ. ಹೊರಗೆ ಬಂದು ನಿಂತೆ. ಅಲ್ಲಿ ಮಟ್ಟ ಪೊಲೀಸರು ಎಲ್ಲರೂ ಬಂದು ಅಲ್ಲಿ ಜನ ಭಾಳ ಕೂಡಿದ್ರು. ಪಂಚನಾಮ ಮಾಡಿಕೊಂಡು ಬಾಡಿ ಅವಾಗ ಆಂಬುಲೆನ್ಸ್ ಕರೆಸಿ ಇದಾಗ ತೊಗೊಂಡು ಹೋದರು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಕಡೆಗೆ ನಾನು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ ಹಿಂದಿಂದ. ಅಲ್ಲೇ ಇಟ್ಟು ಆವಾಗ CPI ಸಾಹೇಬರು ಅವಾಗ ಇದ್ದಿದ್ದಿಲ್ಲ. ಅವ್ರಿಗೆ ನಾನು ಸ್ಟೇಷನ್ಗೆ ಬರೋ ಮಟ ಅಂತ ಹೇಳಿದ್ರೆ ಭಾಳ ಕಡೆಯಿಂದ ಪೊಲೀಸರು ಬಂದಿದ್ದು. ಅವ್ರ ಕೆಲಸ ಅವ್ರು ಮಾಡಕತ್ತಿರು. ನಾನು ಸುಮ್ಮನೆ ಕುಂತು ಇನ್ಸ್ಪೆಕ್ಟ್ರ್ ಬಂದಾಗ ಮತ್ತೆ ಹೋಗಿ ಅವ್ರಿಗೆ ಮುಂದೆ ಹೇಳಿ, ಸಾಹೇಬ್ರ ಏನಿದು, ಸ್ವಲ್ಪ ನಮ್ಗೆ ಪರಿಚಯ ಅದಾರ ಅವರು. ಅಂದರೆ ಭಾಳ ದಿವ್ಸದಿಂದ ಅದಾರ, ನಾವು ಇಲ್ಲಿ ಸಮಾಜ ಹಿರಿಯರು ಅನ್ನೋ ದೃಷ್ಟಿಯಿಂದ ನಾವು ಆವಾಗ ಮೀಟಿಂಗ್ ಹೋಗ್ತೀವಿ. ಸಾಹೇಬ್ರು ಹಿಂಗೆ ಆಗತ್ತೀರಿ ಅಂತೇಳಿ ನಾನು ಹಾಳಾಕತ್ತಿದ್ದೆ. ನಾನು ಇದ್ದಿದ್ದಿಲ್ಲ ಮರ, ಈಗ ಬಂದೇನೆ, ಆಯ್ತು ನಾ ಎಲ್ಲ ಸರಿ ಮಾಡ್ತೀನಿ ಅಂಥೇಳಿ ಅವ್ರ ಕೆಲಸ ಮಾಡಿ. ನಾನು 4:45 ಆಗಿತ್ತು. ನೀವು ಹೋಗಿಬಿಡ್ರಿ, 6:30ಗೆ ಬರ್ರಿ ಬೆಳಿಗ್ಗೆ, ನಾನು ಬಾಡಿ ಇದಕ್ಕೆ ಕಳಿಸ್ಬೇಕು ಕಾರವಾರಿಗೆ. ಯಾವುದವ್ರು ಕೂಡ ನಿಮ್ಮ ಹುಡುಗ ಯಾರು ಒಬ್ಬರು ಹೋದ್ರು ಸಾಕು, ಮಿಕ್ಕಿದ ಕೆಲಸ ಪೊಲೀಸರು ಇರ್ತಾರೆ ಅಂತ ಹೇಳಿದ ಕೂಡಲೇ ನಾನು ನಮ್ಮ ಹುಡುಗ ಬಂದು 6:30ಗೆ ಮತ್ತು ನಮ್ಮ ಹುಡುಗ ಫೋನ್ ಮಾಡ್ದೆ, ನಮ್ಮ ಕಡೆ ಕೆಲಸ ಮಾಡೋ ಸಾಹೇಬ್ರ 6:30ಗೆ ಕರೆದಿದ್ರೆ ಬರ್ರಿಪ್ಪ ಅಂಥೇಳಿ. ಇಲ್ಲಿಂದ ಹೋದ್ವಿ ನಾವು. ಹೋಗೋ ಮಟ್ಟ ಅಂತೇಳಿದ್ರೆ ಎಲ್ಲ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ನಡೀತಾರೆ. ಎಲ್ಲರೂ ಪೊಲೀಸರು ಬಂದು ಮತ್ತೊಮ್ಮೆ ಪಂಚನಾಮ ಏನೇನೋ ಮಾಡಿ ಒಂದು ಆಂಬುಲೆನ್ಸ್ ಮಾಡಲಿ, ಕಾರವಾರಕ್ಕೆ ಹೋಗಿ ಅಲ್ಲಿ 1 ತಾಸ್ನಾಗ ಕೆಲಸ ಆಕೈತಿ ನಿಮ್ದು, ಮುಂದಿನ ಕೆಲಸ ನೀವು ಇದು ಮಾಡ್ಕೊಡ್ರಿ ಅಂತ ಹೇಳಿದ್ರು. ಕಡೆಗೆ ಕಾರವಾರಿಗೆ ಅವರು ತೊಗೊಂಡು ಹೋದರು. ನಾವು ಮಡಿಕೇರಿ ಬಂದ್ವಿ.